अस्सलामु अलैकुम ವರಹಮತುಲ್ಲಾಹಿ ವಬರಕಾತು. ಗೌರವಾನ್ವಿತ ನ್ಯಾಯಾಧೀಶರೇ, ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯಗಳು. ಇಂದು ನಾನು ಮಾತನಾಡಲಿರುವ ವಿಷಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಗೆ ಆದರ್ಶ ಮಾದರಿ. ಮಾನವನು ದೇವರ ಪ್ರಿಯವಾಗಬೇಕಾದರೆ ಅವನು ಇತರರಿಗೆ ಉಪಕಾರಿಯಾಗಬೇಕು. ಇದೇ ತತ್ವವನ್ನು ಅವರು ತಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾನವತೆಯ ಪರಮ ದೀಪಸ್ತಂಭರಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿದರು. ಇವರು ಕ್ರಿಸ್ತ ಶಕ 570ರಲ್ಲಿ ಮಕ್ಕಾದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ, ತಾಯಿ ಬೀಬಿ ಆಮಿನಾ. ಅಲ್ಲಾಹನು ಮಾನವನ ಮಾರ್ಗದರ್ಶನಕ್ಕಾಗಿ ಅನೇಕ ಪ್ರವಾದಿಗಳನ್ನು ಕಳುಹಿಸಿದನು. ಅದರಲ್ಲಿ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವರು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲಾ ಜನಾಂಗದವರಿಗೂ ಆದರ್ಶವಾಗಿದ್ದಾರೆ. ಮಾನವ ಸಮಾನತೆ. ಇವರು 1400 ವರ್ಷಗಳ ಹಿಂದೆ ಜಾತಿ, ಧರ್ಮ, ಬಣ್ಣ, ಭಾಷೆಯ ಭೇದದಲ್ಲಿ ಬದುಕುತ್ತಿದ್ದ ಸಮಾಜಕ್ಕೆ ಘೋಷಿಸಿದರು. ಎಲ್ಲಾ ಮನುಷ್ಯರು ಸಮಾನರು. ಒಬ್ಬನನ್ನು ಶ್ರೇಷ್ಠನನ್ನಾಗಿಸುವುದು ಅವನ ಆತ್ಮಶುದ್ಧಿ, ಅವನ ನೈತಿಕತೆ ಮಾತ್ರ ಎಂದು ಹೇಳಿದರು. ಇವರ ಮಾತಿನಲ್ಲಿ ಸತ್ಯ, ಬದುಕಿನಲ್ಲಿ ನೈತಿಕತೆ ಮತ್ತು ಹೃದಯದಲ್ಲಿ ಕರುಣೆ ತುಂಬಿತ್ತು. ಇಂದು ನಾವು ಸಮಾನತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಅವರು ಬಹಳ ಹಿಂದೆ ಇದನ್ನು ಬದುಕು ಮಾಡಿ ತೋರಿಸಿದರು. ದಯೆ ಮತ್ತು ಕರುಣೆ. ಇವರು ಮಕ್ಕಳಿಗೆ ಮುದ್ದು ತೋರಿಸಿದರು, ಮಹಿಳೆಯರಿಗೆ ಗೌರವ ನೀಡಿದರು, ಬಡವರಿಗೆ ಸಹಾಯ ಮಾಡಿದರು, ಶತ್ರುಗಳಿಗೂ ಕ್ಷಮೆ ನೀಡಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಮ್ಮೆ ಶತ್ರುವೊಬ್ಬರು ಅವರ ಮೇಲೆ ಕಲ್ಲು ಎಸೆದಾಗ ಅವರು ಕೋಪಗೊಂಡಿಲ್ಲ. ಅವರು ತಿಳಿಯದೆ ಮಾಡಿದ್ದಾರೆ, ಅಲ್ಲಾ ಅವರಿಗೆ ದಾರಿ ತೋರಿಸಿ ಎಂದು ಪ್ರಾರ್ಥಿಸಿದರು. ಹಿಂಸೆಗೆ ಹಿಂಸೆ ತೋರದೆ ಪ್ರೀತಿಯಿಂದ ಮನಸ್ಸು ಗೆಲ್ಲಿರಿ ಎಂದು ಸಾರಿ ಹೇಳಿದರು. ನ್ಯಾಯ ಮತ್ತು ಪ್ರಾಮಾಣಿಕತೆ. ಜನರು ಇವರನ್ನು ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು, ಎಂದರೆ ವಿಶ್ವಾಸಾರ್ಹ. ಮಕ್ಕಳಾಗಲಿ, ವೃದ್ಧರಾಗಲಿ, ಸ್ನೇಹಿತರಾಗಲಿ ಮತ್ತು ಅವರ ಶತ್ರುಗಳಾಗಲಿ ಎಲ್ಲರೂ ಅವರ ಮಾತು, ನ್ಯಾಯದ ಮೇಲೆ ನಂಬಿಕೆ ಇಡುತ್ತಿದ್ದರು. ಒಮ್ಮೆ ಪ್ರವಾದಿ ಹೇಳಿದರು, ನೀವು ರಸ್ತೆಯಲ್ಲಿ ನಡೆಯುವಾಗ ಕಲ್ಲು ಮುಳ್ಳುವನ್ನು ಕಂಡರೆ ಅದನ್ನು ತೆಗೆದುಹಾಕಿ, ಏಕೆಂದರೆ ಅದು ಇತರರಿಗೆ ತೊಂದರೆ ಕೊಡಬಹುದು. ಚಿಕ್ಕ ಕಾರ್ಯವಾದರೂ ಅದು ಮಾನವತೆಯ ಮಹಾಪಾಠ. ಇಂದಿನ ಸಮಾಜದಲ್ಲಿ ನಾವು ಸ್ವಲ್ಪ ಕಾಳಜಿಯನ್ನು ತೋರಿದರೂ ನಾವು ನಮ್ಮ ಸಮಾಜವನ್ನು ಬದಲಾಯಿಸಬಹುದು. ಮದೀನೆಯಲ್ಲಿ ಅವರು ವಿವಿಧ ಜಾತಿ, ಶಾಂತಿ ಮತ್ತು ಸಹಿಷ್ಣುತೆ. ಮದೀನೆಯಲ್ಲಿ ಅವರು ವಿವಿಧ ಧರ್ಮ, ಜಾತಿಯವರನ್ನು ಒಟ್ಟುಗೂಡಿಸಿ ಒಬ್ಬರನ್ನೊಬ್ಬರು ಗೌರವಿಸುವಂತಹ ಒಂದು ದೊಡ್ಡ ಸಮಾಜವನ್ನು ಕಟ್ಟಿಕೊಟ್ಟರು. ಆದರೆ ಈಗ ನಮಗೆ ಬೇಕಾಗಿರುವುದು ಏನು? ಶಾಂತಿ, ಸಹಿಷ್ಣುತೆ, ಸಹಬಾಳ್ವೆ ಅಲ್ಲವೇ? ಅದನ್ನೆಲ್ಲ ಅವರು ಶತಮಾನಗಳ ಹಿಂದೆ ಮಾದರಿ ತೋರಿಸಿದರು. ಸಮಗ್ರ ಆದರ್ಶ. ಇವರು ಕೇವಲ ಒಂದು ಧಾರ್ಮಿಕ ನಾಯಕಲ್ಲ, ಪ್ರೀತಿಯಾದ ತಂದೆ, ಸ್ನೇಹಮಯ ಪತಿ, ಜ್ಞಾನಿ ಗುರು, ನ್ಯಾಯಪ್ರಿಯ ಆಡಳಿತಗಾರ ಮತ್ತು ಧೈರ್ಯಶಾಲಿ ಯೋಧ. ಇವರು ಎಲ್ಲ ಪಾತ್ರಗಳಲ್ಲಿ ಅಜರಾಮರವಾದ ಮಾದರಿಯಾಗಿದ್ದಾರೆ. ಸ್ನೇಹಿತರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕು ಒಂದು ದೀಪಸ್ತಂಭ. ಅವರ ದಾರಿಯಲ್ಲಿ ನಡೆಯುವವನು ದಯೆ, ಶಾಂತಿ, ಸಮಾನತೆ ಇವೆಲ್ಲ ಮೌಲ್ಯಗಳನ್ನು ಅವನ ಜೀವನದಲ್ಲಿ ಅಳವಡಿಸಿಕೊಂಡು ಅವನು ನಿಜವಾದ ಮಾನವೀಯತೆಯ ಜೀವನ ನಡೆಸುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನಾವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಇವರ ಆದರ್ಶಗಳನ್ನು ನಾವು ಶಾಲೆಯಲ್ಲಿ, ಮನೆಯಲ್ಲಿ, ಕಾಲೇಜುಗಳಲ್ಲಿ, ದೇಶದಲ್ಲಿ ಸಾರಿದರೆ ನಾವು ಪ್ರೀತಿ, ಸಹಿಷ್ಣುತೆ, ಸಹಬಾಳ್ವೆ, ಸಮಾನತೆಯ
ಸಮಾಜವನ್ನು ಕಟ್ಟಬಹುದು ಎಂದು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜಜಾಕಲ್ಲಾಹು ಖೈರನ್.